2 ಸಮುವೇಲನು ಅಧ್ಯಾಯ 2. ಅನಂತರ ದಾವೀದನು ಯೆಹೋವನನ್ನು, ನಾನು ಯೆಹೂದ ದೇಶದ ಯಾವುದಾದರೊಂದು ಪಟ್ಟಣಕ್ಕೆ ಹೋಗಬಹುದೋ ಎಂದು ಕೇಳಲು ಆತನು, ಹೋಗಬಹುದು ಅಂದನು. ಅವನು ತಿರುಗಿ, ಯಾವ ಊರಿಗೆ ಹೋಗಲಿ ಎಂದು ಕೇಳಿದ್ದಕ್ಕೆ, ಹೆಬ್ರೋನಿಗೆ ಹೋಗು ಎಂಬ ಉತ್ತರ ಸಿಕ್ಕಿತು. ಆಗ ದಾವೀದನು ತನ್ನ 2 ಹೆಂಡತಿಯರಾದ ಇಜ್ರೇಲಿನ ಅಹೀನೋವಮಳನ್ನೂ ಕರ್ಮೇಲಿನಾದ ನಾಬಾಲನ ಹೆಂಡತಿಯಾಗಿದ್ದ ಅಬೀಗೈಲಳನ್ನು ಕರಕೊಂಡು ಅಲ್ಲಿಗೆ ಹೋದನು. ದಾವೀದನ ಜನರು ತಮ್ಮ ತಮ್ಮ ಕುಟುಂಬಗಳನ್ನು ಕರಕೊಂಡು ಅವನ ಜೊತೆಯಲ್ಲಿ ಹೋಗಿ ಹೆಬ್ರೋನಿಗೆ ಸೇರಿದ ಊರುಗಳಲ್ಲಿ ವಾಸಿಸಿದರು. ತರುವಾಯ ಯೆಹೂದ್ಯರು ಅಲ್ಲಿಗೆ ಬಂದು ದಾವೀದನನ್ನು ಅಭಿಷೇಕಿಸಿ ತಮ್ಮ ಕುಲಕ್ಕೆ ಅರಸನನ್ನಾಗಿ ಮಾಡಿಕೊಂಡರು. ಸೌಲನ ಶವವನ್ನು ಸಮಾಧಿ ಮಾಡಿದವರು ಯಾಬೇಷ್ ಗಿಲ್ಯಾದಿನವರೇ ಎಂಬ ಸಂಗತಿಯು ದಾವೀದನಿಗೆ ಗೊತ್ತಾಯಿತು. ಆಗ ಅವನು ಅವರ ಬಳಿ ದೂತರನ್ನು ಕಳುಹಿಸಿ, ನೀವು ಕರುಣೆಯಿಂದ ನಿಮ್ಮ ಒಡೆಯನಾದ ಸೌಲನ ಶವವನ್ನು ಸಮಾಧಿ ಮಾಡಿದ್ದಕ್ಕಾಗಿ ನಿಮಗೆ ಯೆಹೋವನ ಆಶೀರ್ವಾದವುಂಟಾಗಲಿ. ಆತನ ಕೃಪಾಸತ್ಯತೆಗಳು ನಿಮ್ಮೊಂದಿಗಿರಲಿ. ಈ ಕಾರ್ಯಕ್ಕಾಗಿ ನಾನೂ ನಿಮಗೆ ಉಪಕಾರ ಮಾಡುವೆನು. ಯೆಹೂದ್ಯರು ನನ್ನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡಿರುವುದರಿಂದ ಸೌಲನು ಸತ್ತು ಹೋದರೂ ಶೂರರಾಗಿರ್ರಿ, ನಿಮ್ಮ ಕೈಗಳು ಜೋಲು ಬೀಳದಿರಲಿ ಎಂದು ಹೇಳಿಸಿದನು. ಸೌಲನ ಸೇನಾಪತಿಯೂ ನೇರನ ಮಗನೂ ಆದ ಅಬ್ನೇರನು ಸೌಲನ ಮಗನಾದ ಇಷ್ಬೋಶೆತನನ್ನು ಹೊಳೆಯ ಆಚೆಯಲ್ಲಿರುವ ಮಹನಯಿಮಿಗೆ ಒಯ್ದು ಅವನನ್ನು ಗಿಲ್ಯಾದ್, ಆಶೇರ್, ಇಜ್ರೇಲ್, ಎಫ್ರಾಯಿಮ್, ಬೆನ್ಯಾಮಿನ್ ಇವುಗಳ ಜನರ ಮೇಲೆಯೂ ಬೇರೆ ಎಲ್ಲ ಇಸ್ರಾಯೇಲ್ಯರ ಮೇಲೆಯೂ ಅರಸನನ್ನಾಗಿ ಮಾಡಿದನು. ಸೌಲನ ಮಗನಾದ ಇಷ್ಬೋಶೆತನು 40 ವರ್ಷದವನಾದಾಗ ಇಸ್ರಾಯೇಲ್ಯರನ್ನು ಆಳತೊಡಗಿ 2 ವರ್ಷ ರಾಜ್ಯಭಾರ ಮಾಡಿದನು. ಯೆಹೂದ್ಯರು ಮಾತ್ರ ದಾವೀದನನ್ನು ಹಿಂಬಾಲಿಸಿದರು. ದಾವೀದನು ಹೆಬ್ರೋನಿನಲ್ಲಿ ಯೆಹೂದ್ಯರ ಅರಸನಾಗಿದ್ದದ್ದು 7 ವರ್ಷವೂ 6 ತಿಂಗಳು. ಒಂದು ದಿವಸ ನೇರನ ಮಗನಾದ ಅಬ್ನೇರನೂ ಸೌಲನ ಮಗನಾದ ಇಷ್ಬೋಶೆತನ ಸೇವಕರು ಮಹನಯಿಮಿನಿಂದ ಹೊರಟು ಗಿಬ್ಯೋನಿಗೆ ಬಂದರು. ಚೆರೂಯಳ ಮಗನಾದ ಯೋವಾಬನು ದಾವೀದನ ಸೇವಕರು ಹೊರಟು ಅವರನ್ನು ಗಿಬ್ಯೋನಿನ ಕೆರೆಯ ಹತ್ತಿರ ಸಂಧಿಸಿ, ಇವರು ಕೆರೆಯ ಈಚೆಯಲ್ಲಿಯೂ ಅವರು ಆಚೆಯಲ್ಲಿಯೂ ಕೂತುಕೊಂಡರು. ಆಗ ಅಬ್ನೇರನು ಯೋವಾಬನಿಗೆ, ಪ್ರಾಯಸ್ಥರು ಎದ್ದು ನಮ್ಮ ಮುಂದೆ ಆಡಲಿ ಎಂದು ಹೇಳಲು ಯೋವಾಬನು ಆಗಲಿ ಅಂದನು. ಆಗ ಸೌಲನ ಮಗನಾದ ಇಷ್ಬೋಶೆತನ ಕಡೆಯವರಾದ 12 ಮಂದಿ ಬೆನ್ಯಾಮೀನ್ಯರು ದಾವೀದನ ಸೇವಕರಲ್ಲಿ 12 ಮಂದಿಯೂ ಸಮಸಂಖ್ಯೆಯಾಗಿ ಹೊರಟು ಬಂದು ಅವರಲ್ಲಿ ಪ್ರತಿಯೊಬ್ಬನೂ ತನ್ನ ತನ್ನ ಎದುರಾಳಿಯ ತಲೆ ಹಿಡಿದು ಕತ್ತಿಯಿಂದ ಪಕ್ಕೆಯಲ್ಲಿ ತಿವಿದದರಿಂದ ಎಲ್ಲರೂ ಸತ್ತು ಬಿದ್ದರು. ಆದದರಿಂದ ಗಿಬ್ಯೋನಿನಲ್ಲಿರುವ ಆ ಸ್ಥಳಕ್ಕೆ ಹದಗತ್ತಿ ಹೊಲವೆಂದು ಹೆಸರಾಯಿತು. ಅನಂತರ ಆ ದಿವಸ ಘೋರ ಯುದ್ಧವಾಯಿತು. ಅಬ್ನೇರನು ಇಸ್ರಾಯೇಲ್ಯರು ದಾವೀದನ ಸೇವಕರಿಂದ ಸೋಲಿಸಲ್ಪಟ್ಟರು. ಚೆರೂಯಳ 3 ಮಂದಿ ಮಕ್ಕಳಾದ ಯೋವಾಬ್, ಅಬೀಷೈ, ಅಸಾಹೇಲ್ ಎಂಬವರು ಅಲ್ಲಿಗೆ ಬಂದಿದ್ದರು. ಅಸಾಹೇಲನು ಅಡವಿಯ ಜಿಂಕೆಯಂತೆ ಚುರುಕು ಕಾಲಿನವನಾಗಿದ್ದನು. ಇವನು ಎಡಕ್ಕಾದರೂ ಬಲಕ್ಕಾದರೂ ತಿರುಗದೆ ಅಬ್ನೇರನನ್ನು ಹಿಂದಟ್ಟಿದನು. ಅಬ್ನೇರನು ಹಿಂದಿರುಗಿ ನೋಡಿ, ನೀನು ಅಸಾಹೇಲನೋ ಎಂದು ಕೇಳಿದ್ದಕ್ಕೆ ಅವನು ಹೌದೆಂದು ಉತ್ತರ ಕೊಟ್ಟನು. ಆಗ ಅಬ್ನೇರನು ಅವನಿಗೆ, ನನ್ನನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಂಡು ಪ್ರಾಯಸ್ಥರಲ್ಲೊಬ್ಬನನ್ನು ಹಿಡಿದು ಸುಲುಕೋ ಎಂದು ಹೇಳಿದನು. ಆದರೆ ಅಸಾಹೇಲನು ಒಪ್ಪಲಿಲ್ಲ. ಅಬ್ನೇರನು ತಿರುಗಿ, ನನ್ನನ್ನು ಬಿಟ್ಟು ಹೋಗು, ನಾನೇಕೆ ನಿನ್ನನ್ನು ನೆಲಕ್ಕುರುಳಿಸಬೇಕು? ಹಾಗೆ ಮಾಡಿದರೆ ನಿನ್ನ ಅಣ್ಣನಾದ ಯೋವಾಬನಿಗೆ ಹೇಗೆ ಮೋರೆ ತೋರಿಸಲಿ ಅಂದನು. ಅಸಾಹೇಲನು ಬಿಟ್ಟು ಹೋಗುವುದಕ್ಕೆ ಒಪ್ಪದ್ದರಿಂದ ಅಬ್ನೇರನು ಬರ್ಜಿಯನ್ನು ಹಿಂಗಡೆಯಿಂದ ಅವನ ಹೊಟ್ಟೆಯೊಳಗೆ ತಿವಿದನು. ಬರ್ಜಿಯು ಅವನ ಬೆನ್ನಿನಿಂದ ಹಾಯ್ದು ಬಂದಿತು. ಅವನು ಕೂಡಲೇ ಅಲ್ಲೇ ಸತ್ತು ಬಿದ್ದನು. ಅಸಾಹೇಲನು ಸತ್ತು ಬಿದ್ದ ಸ್ಥಳಕ್ಕೆ ಬಂದವರೆಲ್ಲರೂ ಅಲ್ಲೇ ನಿಂತರು. ಆದರೆ ಯೋವಾಬನು ಅಬೀಷೈಯು ಅಬ್ನೇರನನ್ನು ಹಿಂದಟ್ಟಿದರು. ಹೀಗೆ ಅವರು ಅಮ್ಮಾ ಎಂಬ ಗುಡ್ಡಕ್ಕೆ ಬರುವಷ್ಟರಲ್ಲಿ ಸೂರ್ಯಾಸ್ತಮಾನವಾಯಿತು. ಆ ಗುಡ್ಡವು ಗಿಬ್ಯೋನಿನ ಅರಣ್ಯ ಮಾರ್ಗದ ಬಳಿಯಲ್ಲಿರುವ ಗೀಯದ ಎದುರಿನಲ್ಲಿರುತ್ತದೆ. ಬೆನ್ಯಾಮೀನ್ಯರು ಒಂದೇ ಗುಂಪಾಗಿ ಕೂಡಿಕೊಂಡು ಅಬ್ನೇರನ ಬಳಿಗೆ ಬಂದು ಗುಡ್ಡದ ಮೇಲೆ ನಿಂತರು. ಆಗ ಅಬ್ನೇರನು ಯೋವಾಬನನ್ನು, ಕತ್ತಿಯು ಯಾವಾಗಲೂ ತಿನ್ನುತ್ತಲೇ ಇರಬೇಕೋ?
ಹಗೆತನವೇ ಇದರ ಅಂತ್ಯಫಲವೆಂದು ನಿನಗೆ ಗೊತ್ತಾಗಲಿಲ್ಲವೋ? ಸಹೋದರರನ್ನು ಹಿಂದಟ್ಟುವುದು ಸಾಕೆಂದು ನಿನ್ನ ಜನರಿಗೆ ಯಾವಾಗ ಆಜ್ಞಾಪಿಸುವಿ ಎಂದನು. ಅದಕ್ಕೆ ಯೋವಾಬನು, ದೇವರ ಜೀವದಾಣೆ, ಈಗ ನೀನು ಈ ಮಾತುಗಳನ್ನು ಹೇಳದಿದ್ದರೆ ಜನರು ನಾಳೆ ಬೆಳಗಾಗುವವರೆಗೆ ತಮ್ಮ ಬಂಧುಗಳನ್ನು ಹಿಂದಟ್ಟದೆ ಬಿಡುತ್ತಿದ್ದಿಲ್ಲ ಎಂದು ಉತ್ತರ ಕೊಟ್ಟು ಕೂಡಲೇ ತುತ್ತೂರಿಯನ್ನು ಊದಿಸಿದನು. ಆಗ ಜನರು ಇಸ್ರಾಯೇಲರನ್ನು ಹಿಂದಟ್ಟದೆ ಬಿಟ್ಟದ್ದರಿಂದ ಯುದ್ಧವು ನಿಂತು ಹೋಯಿತು. ಅಬ್ನೇರನು ಅವನ ಜನರು ಅರಾಬಾ ತಗ್ಗಿನಲ್ಲಿ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಯೋರ್ದಾನ್ ಹೊಳೆ ದಾಟಿ ಬಿತ್ರೋನ್ ಕಣಿವೆಯನ್ನು ಹಾಯ್ದು ಮಹನೈಮಿಗೆ ಸೇರಿದರು. ಯೋವಾಬನು ಅಬ್ನೇರನನ್ನು ಹಿಂದಟ್ಟದೆ ಬಿಟ್ಟು ಹಿಂದಿರುಗಿ ಬಂದು ಜನರನ್ನು ಕೂಡಿಸಿ ಲೆಕ್ಕಿಸಿದಾಗ ಅವರಲ್ಲಿ ದಾವೀದನ 19 ಮಂದಿ ಭಟರೂ ಅಸಾಹೇಲನೂ ಇರಲಿಲ್ಲ. ಆದರೆ ದಾವೀದನ ಭಟರು ಅಬ್ನೇರನ ಜನರಾಗಿರುವ ಬೆನ್ಯಾಮೀನ್ಯರಲ್ಲಿ 360 ಮಂದಿಯನ್ನು ಕೊಂದಿದ್ದರು. ಅವರು ಅಸಾಹೇಲನ ಶವವನ್ನು ತಂದು ಅದನ್ನು ಬೇತ್ಲೆಹೇಮಿನಲ್ಲಿರುವ ಅವನ ತಂದೆಯ ಶ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು. ಅನಂತರ ಯೋವಾಬನೂ ಅವನ ಜನರು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಹೇಬ್ರೋನಿಗೆ ಬಂದರು. ಆಗ ಸೂರ್ಯೋದಯವಾಯಿತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ ದೇವರ ವಾಕ್ಯದಿಂದ 2ನೇ ಸಮುವೇಲ 2ನೇ ಅಧ್ಯಾಯ, ದ ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್ ಆ್ಯಂಡ್ ಚಾಪ್ಟರ್ 2. 2ನೇ ಸಮುವೇಲ 1ನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ಘಟನೆ. ಅಮಾಲೇಕ್ಯನು ಒಬ್ಬನು ಬಂದು ಸೌಲನನ್ನು ಕೊಂದದ್ದರ ವಿಷಯವಾಗಿ, ಅಂದರೆ ಸೌಲನು ಈಗಾಗಲೇ ಫಿಲಿಸ್ಟಿಯರಿಂದ ಹತನಾಗಿದ್ದನು. ತಾನೂ ಕೂಡ ಕತ್ತಿಯ ಮೇಲೆ ಬಿದ್ದು ತನ್ನ ಪ್ರಾಣ ತೆಗೆಯಬೇಕಂತ ಯತ್ನಿಸಿದ್ದನು. ಆದರೂ ಕೂಡ ಒಳ್ಳೆಯ ಸ್ಟ್ರಾಂಗ್ ವ್ಯಕ್ತಿಯಾಗಿರಬೇಕು ಈ ಸೌಲನು. ಯಾಕಂತೇಳಿದ್ರೆ ಸೌಲನ ವಿಷಯದಲ್ಲಿ ದಾವೀದನು ಹೇಳುವಂಥ ಒಂದು ಮಾತು ಏನಂದರೆ, ನೀನು ಹದ್ದಿನಂತೆ ವೇಗ ಉಳ್ಳ ವ್ಯಕ್ತಿ ಮತ್ತು ಸಿಂಹದಂತೆ ಅಥವಾ ಸಿಂಹಗಳಿಗಿಂತಲೂ ಬಲವುಳ್ಳಂಥ ವ್ಯಕ್ತಿ ಈ ಸೌಲ ಎಂಬ ಮಾತನ್ನು ದಾವೀದನು ಹೇಳುವಾಗ ನಿಜವಾಗಿಯೂ ಸೌಲನು ಸ್ಟ್ರಾಂಗ್ ಆಗಿರಬೇಕು. ಯಾಕಂದರೆ ದಾವೀದನನ್ನು ಸುಮಾರು 21 ಸಾರಿ ಬೆನ್ನಟ್ಟಿ ಅವನನ್ನು ಸಂಹರಿಸಬೇಕಂತ ಹೇಳ್ಬಿಟ್ಟು ದಣಿಯದೆ ರಾತ್ರಿ ಹಗಲು ದಾವೀದನೇ ಹೇಳ್ತಾನೆ, ಯಾಕೆ ಒಂದು ನೊಣವನ್ನು ನೀನು ಕೊಲ್ಲುವಂತೀವೋ ಅಥವಾ ಒಂದು ನಾಯಿಯನ್ನು, ಯಹೂದ ನಾಯಿಯನ್ನು ಕೊಲ್ಲಬೇಕಂತಿದೆಯಾ ಎಂಬುದಾಗಿ ಕೇಳ್ತಾನೆ. ಆದ ಕಾರಣ ಸೌಲನು ಸ್ಟ್ರಾಂಗ್ ಆಗಿದ್ದಿರಬೇಕು. ಆದ ಕಾರಣ ಫಿಲಿಸ್ಟಿಯರ್ ಕೊಂದರೆ ಅವನು ಸಾಯಲಿಲ್ಲ, ತಾನೇ ತನ್ನನ್ನು ಕೊಲ್ಲಬೇಕು ಎಂಬುದಾಗಿ ಆ ನೋವಿನಿಂದ ಅಥವಾ ಆ ನಾಚಿಕೆಯಿಂದ, ಶತ್ರುವಶದಿಂದ ಕೊಲ್ಲಲ್ಪಟ್ಟೆ ಎಂಬ ಹೆಸರು ಬರಬಾರ್ದಂತ ತಾನೇ ಕೊಲ್ಲುವಂತೆ, ತನ್ನ ಪ್ರಾಣ ತೆಗೆಯುವಂತೆ ಯತ್ನಿಸ್ತಾನೆ. ಅದು ಆಗಲಿಲ್ಲ. ಯಾಕಂತ ಹೇಳಿದರೆ ಇನ್ನೂ ಸ್ವಲ್ಪ ಇತ್ತು, ಇನ್ನೂ ಸ್ವಲ್ಪ ಪ್ರಾಣ ಇತ್ತು. ಅಂಥ ಸಂದರ್ಭದಲ್ಲಿ ಒಬ್ಬ ಅಮಾಲೇಕ್ಯನು ಬಂದಾಗ ಅಮಾಲೇಕ್ಯನಿಗೆ ಕೇಳ್ಕೊಳ್ತಾನೆ, ದಯಮಾಡಿ ನನ್ನನ್ನು ಕೊಂದು ಹಾಕು, ಯಾಕಂತ ಹೇಳಿದ್ರೆ ನನ್ನಲ್ಲಿ ಇನ್ನೂ ಜೀವ ಇದೆ, ಇನ್ನೂ ನನಗೆ ಸಂಕಟ ಇದೆ ಅಂತ ಹೇಳಿದಾಗ ಅಮಾಲೇಕ್ಯನು ಅವನನ್ನು ಕೊಂದುಬಿಟ್ಟು ಅವನ ಕಿರೀಟವನ್ನು, ರಟ್ಟೆಯಲ್ಲಿದ್ದ ಬಳೆಯನ್ನು ತಕ್ಕೊಂಡು ದಾವೀದನ ಹತ್ರ ಬಂದು, ದಾವೀದನು ಒಂದು ವೇಳೆ ಈ ಕೃತ್ಯವನ್ನು ಮೆಚ್ಚಿ ಅವನಿಗೇನಾದರೂ ಬಹುಮಾನ, ಸ್ಥಾನ, ಮಾನ, ಗೌರವ ಕೊಡ್ಬೋದು ಅಂತ ಹೇಳಿದರೆ ಅದಕ್ಕೆ ಸಿಕ್ಕಿದ್ದು ಆಪೋಸಿಟ್, ವಿರುದ್ಧವಾದದ್ದು. ದೇವರ ಅಭಿಷಿಕ್ತನನ್ನು, ಯೆಹೋವನ ಅಭಿಷಿಕ್ತನನ್ನು ಆಗಾಗ ಆ ದಾವೀದನು ಯೂಸ್ ಮಾಡುವಂಥ ಒಂದು ಪದ. ದಾವೀದನಿಗೆ ಎಷ್ಟರ ಮಟ್ಟಿಗೆ ಈ ಸ್ವಾಮಿ ನಿಷ್ಠೆ ಅಥವಾ ಈ ನಾಯಕರಿಗೆ ಅಧೀನವಾಗುವಂಥ ಒಂದು ಮನಸ್ಸು, ಆತ್ಮ ಇತ್ತು ಎಂಬುದಾಗಿ ನೋಡುವಾಗ ಅದರ ವಿಷಯದಲ್ಲಿ ನಾವು ಬಹಳಷ್ಟು ಅಧ್ಯಯನ ಮಾಡ್ಬೋದು. ಯಾಕಂತ ಹೇಳಿದರೆ ಒಂದು ಸೌಲನ ವಸ್ತ್ರದ ಮೂಲೆಯನ್ನು ಕತ್ತರಿಸಿದಾಗ್ಯೂ ಅವನ ಮನಸ್ಸು ಹಂಗಿಸತೊಡಗಿತ್ತು. ಅಷ್ಟರ ಮಟ್ಟಿಗೆ ಅವನು ಸೂಕ್ಷ್ಮವಾಗಿದ್ದನು ಅಧೀನತೆಗೆ. ಡೇವಿಡ್ ವಾಸ್ ಸೆನ್ಸಿಟಿವ್ ಟು ಸಬ್ಮಿಷನ್ ಟು ಅಥಾರಿಟಿ. ನಾಯಕನಿಗೆ, ತನ್ನ ಆತ್ಮಿಕ ನಾಯಕನಿಗೆ
ಅಥವಾ ತನ್ನ ಅಧಿಕಾರದ ನಾಯಕನಿಗೆ ನಿಜಕ್ಕೂ ಕರ್ತನ ಅಭಿಷಿಕ್ತನು, ಯೆಹೋವನ ಅಭಿಷಿಕ್ತನು ಎಂಬಂಥ ಮಾತನ್ನು ಮತ್ತೆ ಮತ್ತೆ ಹೇಳುವವನಾಗಿದ್ದಾನೆ. ಯಾಕೆ ನೀನು ಯೆಹೋವನ ಅಭಿಷಿಕ್ತನನ್ನು ಕೊಲ್ಲುವುದಕ್ಕೆ ಭಯಪಡಲಿಲ್ಲ ಎಂಬುದಾಗಿ ಹೇಳಿಬಿಟ್ಟು ಅವನಿಗೆ ಮರಣದಂಡನೆಯನ್ನು ವಿಧಿಸ್ತಾನೆ, ನೆರವೇರಿಸ್ತಾನೆ. ಅನಂತರ ಒಂದು ಶೋಕಗೀತೆಯನ್ನು ರಚಿಸಿಬಿಟ್ಟು ಸೌಲ ಯೋನಾಥನರ ಬಗ್ಗೆ ಒಂದು ಹಾಡನ್ನು ರಚಿಸಿ ಹಾಡಿ ಅದನ್ನು ಯೆಹೂದ್ಯರಿಗೂ ಕೂಡ ಕಲಿಸಬೇಕಂತ ಹೇಳ್ಬಿಟ್ಟು ಆಜ್ಞಾಪಿಸಿದ ನಂತರ ಏನಾಯಿತು, ದಾವೀದನು ಯೆಹೋವನನ್ನು ಫಸ್ಟ್ ಟೈಮ್ ಇದು ಸಮುವೇಲ ತೀರಿ ಹೋಗಿದ್ದಾನೆ, ಸೌಲನು ತೀರಿ ಹೋಗಿದ್ದಾನೆ, ಯೋನಾಥಾನನು ತೀರಿ ಹೋಗಿದ್ದಾನೆ. ಆದ ಕಾರಣ ಒಬ್ಬಂಟಿಗನಾದ ದಾವೀದನು 2 ಸಮುವೇಲ 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾನು ಯೆಹೂದ ದೇಶದ ಯಾವುದಾದರೂ ಒಂದು ಪಟ್ಟಣಕ್ಕೆ ಹೋಗಬಹುದೋ ಎಂಬುದಾಗಿ ದೇವರನ್ನು ಕೇಳ್ತಾನೆ. ಇದು ಭಾಳ ನನಗೆ ಲೈಕ್ ಆಯಿತು, ಯಾಕಂದರೆ ಇಷ್ಟವಾಯಿತು. ಯಾಕಂದರೆ ಒಂದು ಊರಿಗೆ ಹೋಗಬೇಕಾದ್ರೆ ನಾವು ಯಾರನ್ನೂ ಕೇಳೋದಿಲ್ಲ, ಹೋಗಿಬಿಡ್ತೇವೆ. ಆದರೆ ದಾವೀದನ ಒಂದು ಅಭ್ಯಾಸ ಏನಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಪಟ್ಟಣಕ್ಕೆ ಯಾವುದಾದ್ರೂ ಒಂದು ಊರಿಗೆ ಹೋಗಬಹುದೋ ಅಂತ ದೇವ್ರನ್ನ ಕೇಳ್ತಾನೆ ರೀ. ವಾವ್, ಆಶ್ಚರ್ಯ. ಕೆಲವರು ಪ್ರಾರ್ಥನೆ ಮಾಡ್ತಾರೆ ಯಾವುದಾದ್ರೂ ಒಂದು ಊರಿಗೆ ಸ್ಥಳಕ್ಕೆ ಹೋಗುವಾಗ, ಆದರೆ ದೇವ್ರ ಹತ್ರ ಅನುಮತಿ ಕೇಳಿ ನಾವು ಹೋಗದೆ ದೇವರಿಗೆ ಹೇಳಿಬಿಟ್ಟು ಹೋಗ್ತೀವಿ, ನಾನು ಹೋಗ್ತಾ ಇದ್ದೀನಿ ಆಶೀರ್ವದಿಸು ಎಂಬುದಾಗಿ. ಆದರೆ ಹೋಗಬಹುದಾ ಅಂತ ವಿಚಾರಿಸೋದಕ್ಕೂ ಹೋಗ್ತಿದ್ದೇನೆ ಅಂತ ದೇವರ ಹತ್ರ ಹೇಳೋದಕ್ಕೂ ಎರಡೂ ಪ್ರಾರ್ಥನೆಯೇ, ಆದರೆ ವ್ಯತ್ಯಾಸ. ದಾವೀದನು ಹೋಗಬಹುದಾ ಅಂತ ಕೇಳಲು ದೇವರು ಅವನಿಗೆ ಹೋಗಬಹುದು ಅಂದನು. ದಾವೀದನು ತಿರುಗಿ ದೇವರ ಹತ್ರ ಮತ್ತೆ ಮತ್ತೆ ಕೇಳಲಿಕ್ಕೆ ದಾವೀದನಿಗೆ ಸಂಕೋಚ ಇರಲಿಲ್ಲ, ಬೇಸರ ಇರಲಿಲ್ಲ. ತಿರುಗಿ ಯಾವ ಊರಿಗೆ ಹೋಗಲಿ, ಯಾವುದಾದ್ರೂ ಒಂದು ಊರಿಗೆ ಹೋಗಬಹುದಾ ಅಂತ ಕೇಳಿಬಿಟ್ಟು ಯೆಹೂದ ದೇಶದಲ್ಲಿ ಈಗ ಯಾವ ಊರಿಗೆ ಹೋಗಲಿ ಅಂತ ದೇವ್ರನ್ನ ಕೇಳಿದ್ದಕ್ಕೆ ದೇವರು ಬೇಸರ ಪಟ್ಕೊಳ್ಳಿಲ್ಲ. ಇವನು ತಿರುಗಿ ಇವನು ಬೇಡ್ತಾ ಇದ್ದಾನೆ, ತಿರುಗಿ ಕೇಳ್ತಿದ್ದಾನೆ ಅಂತ ದೇವರು ಬೇಸರ ಮಾಡಿಕೊಳ್ಳೋದು ಇಲ್ಲ. ದೇವರು ನಮ್ಮ ತಂದೆಯಾಗಿದ್ದಾನೆ, ಸೃಷ್ಟಿಯಲ್ಲಿ ನಮ್ಮ ತಂದೆಯಾಗಿದ್ದಾನೆ, ಕ್ರಿಸ್ತ ಯೇಸುವಿನಲ್ಲಿ ರಕ್ಷಣೆಯಲ್ಲಿ ವಿಮೋಚನೆಯಲ್ಲಿ ಕೂಡ ನಮ್ಮ ತಂದೆಯಾಗಿದ್ದಾನೆ. ಆದ ಕಾರಣ ದಾವೀದನು ತಿರುಗಿ ಯಾವ ಊರಿಗೆ ಅಂತ ಹೇಳಿದಾಗ ದೇವರು ಬೇಸರ ಪಟ್ಕೊಳ್ಳದೆ ಹೆಬ್ರೋನಿಗೆ ಹೋಗು ಅಂತ ಉತ್ತರ ಕೊಡ್ತಾನೆ ರೀ. ಹೆಬ್ರೋನ್ ಎಂಬ ಪದದ ಅರ್ಥ ಸಹವಾಸ, ಅಸೋಸಿಯೇಷನ್ ಮತ್ತು ಒಂದು ಸಮಾಜ, ಆಕರ್ಷಣೆ ಎಂಬ 3 ಅರ್ಥಗಳನ್ನು ಕೊಡುವಂಥ ಸ್ಥಳ ಈ ಹೆಬ್ರೋನ್. ಅದು ಒಂದು ಸಹವಾಸ, ಅದು ಒಂದು ಸಮಾಜ, ಅದು ಒಂದು ಆಕರ್ಷಣೀಯ ಒಂದು ಸ್ಥಳವಾಗಿತ್ತು. ಅಂಥ ಒಂದು ಸ್ಥಳಕ್ಕೆ ದೇವರು ಹೋಗು, ಯಾಕಂದರೆ ಅಲ್ಲಿ ಒಂದು ಅಸೋಸಿಯೇಷನ್, ಅಲ್ಲಿ ಒಂದು ಸಮಾಜ ದೇವರು ಅವನಿಗಾಗಿ ಸಿದ್ಧಪಡಿಸಿದ್ದರಿಂದ ದೇವರು ಭವಿಷ್ಯ ಅಲ್ಲಿಗೆ ಹೋಗಂತ ಹೇಳಿದ್ದಾನೆ. ಆಗ ದಾವೀದನು ತನ್ನ ಕುಟುಂಬವನ್ನು ಕರ್ಕೊಂಡು ಅವನು ಹೆಬ್ರೋನಿಗೆ ಸೇರಿದ ಊರುಗಳಲ್ಲಿ ವಾಸ ಮಾಡಿದನು. ಅಷ್ಟೇ ಅಲ್ಲದೆ ದಾವೀದನ ಜನರು ತಮ್ಮ ಕುಟುಂಬಗಳನ್ನು ಕರ್ಕೊಂಡು ಬಂದುಬಿಟ್ಟಿದ್ರು. ಸುಮಾರು 600 ಜನರು ಇದ್ರಲ್ವ, ಅವರೆಲ್ಲರೂ ಈಗ ದಾವೀದನ ಜೊತೆಯಲ್ಲಿ ಯೆಹೂದಕ್ಕೆ ಬರ್ತಾರೆ. ಮೊದಲು ಎಲ್ಲಿದ್ದರು? ಮೊದಲು ಆಕೀಷನ ಜೊತೆಯಲ್ಲಿ ಫಿಲಿಸ್ಟಿಯರ ಅರಸನಾದಂಥ ಆಕೀಷನ ಹತ್ತಿರ ಸುಮಾರು 1 ವರ್ಷ 4 ತಿಂಗಳಿದ್ದನು. ಯಾಕಂತ ಹೇಳಿದ್ರೆ ಸೌಲನು ನನ್ನನ್ನು ಹೀಗೇ ಬೆನ್ನಟ್ಟುತ್ತಾ ಇರ್ತಾನೆ, ನಾನು ಸಾಯಬೇಕಾಗ್ತದೆ, ಆದ ಕಾರಣ ನಾನು ತಪ್ಪಿಸ್ಕೊಂಡು ನನ್ನ ಸ್ವದೇಶವನ್ನು ಬಿಟ್ಟು ಪರದೇಶದಲ್ಲಿ ಹೋಗಿದ್ರೆ ಅಂತ ಹೇಳ್ಬಿಟ್ಟು ದಾವೀದನು ಹೋಗಿ ಆಕೀಷ್ ಅಂದರೆ ಕೋಪ, ಅಲ್ಲಿ ಹೋಗಿ ಕೋಪದ ವ್ಯಕ್ತಿಯ ಜೊತೆಗಿರ್ತಾನೆ. ಆದರೆ ಕೂಡ ದಾವೀದನ ಒಂದು ಪ್ರಭಾವದಿಂದ, ದಾವೀದನ ಒಂದು ಪ್ರಾಮಾಣಿಕತೆ, ಯಥಾರ್ಥತ್ವ, ಸೌಲನನ್ನು ಬಿಟ್ಟು ಬಂದಂಥ ಸುಮಾರು 1+ ವರ್ಷಗಳ ಕಾಲದಲ್ಲಿ ಒಂದು ಅಪರಾಧ ಕೂಡ ಆಕೀಷನ್ನು
ಅವನಲ್ಲಿ ಕಾಣಲಿಲ್ಲ. ಆದ ಕಾರಣ ಅವನು ಕೋಪದ ವ್ಯಕ್ತಿಯಾಗಿರಲಿಲ್ಲ. ಈಗ ಆ ಒಂದು ಸ್ಥಳದಿಂದ ಈಗ ಅವನು ಇಲ್ಲಿಗೆ ಬಂದಿದ್ದಾನೆ, ಹೊಸ ಸ್ಥಳಕ್ಕೆ. ಅವನು ಮೊದಲಿದ್ದಂಥ ಸ್ಥಳ ಚಿಗ್ಲಕ್ ಅಂತ ಹೇಳ್ಬಿಟ್ಟು, ಯಾಕಂದರೆ ಆಕೀಷನು ಚಿಗ್ಲಕ್ ಎಂಬಂಥ ಸ್ಥಳವನ್ನು ಕೊಟ್ಟಿದ್ದನು. ಚಿಗ್ಲಕ್ ಅಂದರೆ ವಕ್ರವಾದಂಥ ಸ್ಥಳ. ಆದರೆ ದೇವರು ವಕ್ರವಾದ ಸ್ಥಳದಿಂದ ಸಮಾಜಕ್ಕೆ, ಸಹವಾಸಕ್ಕೆ, ಸೆಳೆಯುವಿಕೆಗೆ, ಆಕರ್ಷಣೆಗೆ ಕರೀತಾ ಇದ್ದಾನೆ. ಮತ್ತು ಅಲ್ಲಿಗೆ ಬಂದಾಗ ಇವನಿಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಯೆಹೂದ್ಯರು ಏನು ಮಾಡಿದರು? 4ನೇ ವಚನ, 2 ಸಮುವೇಲ 2:4 ವಚನದಲ್ಲಿ ಅಲ್ಲಿಗೆ ಬಂದು ಯೆಹೂದ್ಯರು ಏನು ಮಾಡಿದರು? ಅಲ್ಲಿಗೆ ಬಂದ ದಾವೀದನನ್ನು ಅಭಿಷೇಕಿಸಿ ತಮ್ಮ ಕುಲಕ್ಕೆ ಅರಸನನ್ನಾಗಿ ಮಾಡಿಕೊಂಡರು. ಯೆಹೂದ್ಯರು, ಯಹೂದ ಅಂತ ಹೇಳಿದರೆ ಉತ್ಸಾಹ, ಸೆಲೆಬ್ರೇಷನ್, ಹರ್ಷ. ಮತ್ತು ಯಹೂದ್ಯ ಅಂತ ಹೇಳಿದರೆ ಉಪಯುಕ್ತ ಅಂತ ಕೊಡೋ ಒಂದು ಅರ್ಥ, ಕೈ ಅಂತ ಇನ್ನೊಂದು ಅರ್ಥ, ಸ್ತೋತ್ರ ಎಂಬುದಾಗಿ ಕೂಡ ಒಂದು 4-5 ಅರ್ಥಗಳಿದೆ ಯಹೂದ. ಆದ ಕಾರಣ ಯಹೂದ್ಯರು ಅವರು ಸೆಲೆಬ್ರೇಟ್ ಮಾಡುವಂಥವರು, ಉತ್ಸಾಹ ಮಾಡುವಂಥವರು, ಉಪಯುಕ್ತರು. ಅವರು ಕೈ ಅಂದರೆ ಕೆಲಸ ಮಾಡುವಂಥವರು ಮತ್ತು ಶಕ್ತಿವಂತರು ಮತ್ತು ಸ್ತೋತ್ರ ವ್ಯಕ್ತಿಗಳು. ಮತ್ತು ಸೌಲನ ಶವವನ್ನು ಸಮಾಧಿ ಮಾಡಿದಂಥವರು, ಇನ್ನೂ ಅದು ಫ್ರೆಶ್ ಆಗಿದೆ ದಾವೀದನ ಮನಸ್ಸಿನಲ್ಲಿ. ಯಾಬೇಷ್ ಗಿಲ್ಯಾದಿನವರೇ ಅಂತ ಹೇಳ್ಬಿಟ್ಟು ಸಂಗತಿ ದಾವೀದನಿಗೆ ಗೊತ್ತಾಗ್ತೈತೆ. ಯಾಕಂದರೆ ಯಾರು ಈ ಸೌಲನ ದೇಹವನ್ನು, ಯಾಕಂದರೆ ಅದು ಫಿಲಿಸ್ಟಿಯರ್ ಏನು ಮಾಡಿಬಿಟ್ಟಿದ್ರು, ಬೆತ್ಷೆಯಾನಿಗೆ ಅಲ್ಲಿ ಒಂದು ಗೋಡೆ ಇತ್ತು, ಗೋಡೆಯಲ್ಲಿ ಬರೇ ತಲೆ ಇಲ್ಲದಂಥ ಆ ದೇಹವನ್ನು ತೂಗಾಕ್ಬಿಟ್ಟಿದ್ರು. ಅದನ್ನು ಈ ಯಾಬೇಷ್ ಗಿಲ್ಯಾದಿನ ಶೂರರು ರಾತ್ರಿಯೆಲ್ಲ ನಡೆದು ಹೋಗಿ ಅದನ್ನು ತಗೊಂಡು ಬಂದಂಥ ವಿಷಯ ದಾವೀದನಿಗೆ ಗೊತ್ತಾಗಿರ್ತದೆ. ಆದ ಕಾರಣ ಆಗ ದಾವೀದನು ಅವರ ಬಳಿಗೆ ದೂತರನ್ನು ಕಳಿಸಿಬಿಟ್ಟು ಏನು ಹೇಳ್ತಾನೆ, ನೀವು ಕರುಣೆಯಿಂದ ನಿಮ್ಮ ಒಡೆಯನಾದ ಸೌಲನ ಶವವನ್ನು ಸಮಾಧಿ ಮಾಡಿದ್ದಕ್ಕಾಗಿ ದೇವರು ನಿಮಗೆ ಆಶೀರ್ವಾದ ಕೊಡಲಿ ಎಂಬುದಾಗಿ ಅವರನ್ನು ಹರಿಸ್ತಾನೆ. ಅನಂತರ ದೇವರ ಕೃಪಾಸತ್ಯತೆಗಳು ನಿಮ್ಮೊಂದಿಗಿರಲಿ, ಈ ಕಾರ್ಯಕ್ಕಾಗಿ ನಾನು ನಿಮಗೆ ಉಪಕಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಯೆಹೂದ್ಯರು ನನ್ನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡಿರುವುದರಿಂದ ಸೌಲನು ಸತ್ತು ಹೋದರೂ ಶೂರರಾಗಿರ್ರಿ. ಇವನು ಆ್ಯಕ್ಚುಲಿ ಹೇಳಬೇಕಾದ್ರೆ ಅಪೋಸಿಷನ್ ಪಾರ್ಟಿ ದಾವೀದನು, ಆದರೂ ಕೂಡ ತನ್ನ ವಿರೋಧಿ, ಒಂದು ರೀತಿಯಿಂದ ವಿರೋಧಿಯಾಗಿರುವಂಥ ಸೌಲನ ಕಡೆಯವರಿಗೆ ಹೇಳಿ ಕಳಿಸ್ತಾನೆ, ದೇವರು ನಿಮ್ಮನ್ನು ಆಶೀರ್ವದಿಸಿ, ದೇವರ ಕೃಪಾಸತ್ಯತೆಗಳು ನಿಮ್ಮ ಜೊತೆಗಿರಲಿ. ಸೌಲನು ಸತ್ತು ಹೋಗಿದ್ದರಿಂದ ನೀವು ಏನು ಭಯಪಡಬೇಡ್ರಿ, ಶೂರರಾಗಿಡ್ರಿ, ನಿಮ್ಮ ಕೈಗಳು ಜೋಲು ಬೀಳದಿರಲಿ ಎಂಬುದಾಗಿ ಹೇಳಿ ಕಳಿಸ್ತಾನೆ. ಅಷ್ಟರೊಳಗೆ ಏನಾಗ್ತದೆ ಅಂದರೆ ಚರಿತ್ರೆಯಲ್ಲಿ ಒಂದು ಬದಲಾವಣೆ. ಯಾಕಂದರೆ ದಾವೀದನನ್ನು ಸ್ವಲ್ಪ ಜನರು ಮಾತ್ರ, ಒಂದು ಪಂಗಡದವರು ಮಾತ್ರ, ಅಂದರೆ ಪ್ರತ್ಯೇಕವಾಗಿ ಯೆಹೂದ್ಯರು ಮಾತ್ರ ಅವನನ್ನು ಅರಸನನ್ನಾಗಿ ಮಾಡಿಕೊಂಡಿದ್ದರು. ಆದರೆ ಇಸ್ರಾಯೇಲ್ರು, ಇನ್ನು ಬೇರೆ ಉಳಿದಂಥವರು ಅರಸನನ್ನಾಗಿ ಮಾಡಿಕೊಂಡಿರಲಿಲ್ಲ ಸೌಲನ ಕಡೆಯವರು. ಯಾಕಂದರೆ ಸೌಲನ ಹೆಸರು ಅಥವಾ ದಾವೀದನ ಹೆಸರು ಅಸಹ್ಯವಾಗಿತ್ತು, ಅಪಕೀರ್ತಿಯಾಗಿತ್ತು ಇಸ್ರಾಯೇಲ್ರಿಗೆ. ಯಾಕಂದರೆ ಅವನು ಅಪೋಸಿಷನ್ ಪಾರ್ಟಿಗೆ ಹೋಗಿ ಸೇರಿಬಿಟ್ಟಿದ್ದ ಅಲ್ಲದೆ ಅವನು ಬೇರೆ ದೇಶದವರು, ಅನ್ಯ ದೇಶದವರಾದ ಫಿಲಿಸ್ಟಿಯರ, ಅದು ಆಕೀಷನ ಕೋಪ ಎಂಬಂಥ ಅರಸನ ಜೊತೆಗೆ ಸುಮಾರು 1.5 ವರ್ಷ ಇದ್ದಾನೆ ಎಂಬಂಥ ಸುದ್ದಿ ಕೇಳಿದ್ದರಿಂದ ದಾವೀದನಂದರೆ ಇಷ್ಟವಾಗ್ತಿರಲಿಲ್ಲ ಇವ್ರಿಗೆ. ಸರ್, ಈಗೇನಾಗ್ತದೆ ಅಂದರೆ ಒಂದು ತಿರುವು. ಏನದು ನೋಡೋಣ ಬನ್ನಿರಿ. 2 ಸಮುವೇಲ 2ನೇ ಅಧ್ಯಾಯದ 8ನೇ ವಚನದಲ್ಲಿ ಸೌಲನಿಗೆ ಒಬ್ಬ ಸೇನಾಪತಿ ಇದ್ನಂತೆ. ಅವನ ಹೆಸರು ಏನಂದರೆ ಅಬ್ನೇರನ. ಅಬ್ಬ ಅಂತ ಹೇಳಿದ್ರೆ ತಂದೆ, ಅಪ್ಪ. ನೇರನು ಅಂತ ಹೇಳಿದ್ರೆ ಬೆಳಕು, ಬೆಳಕಿನ, ಫಾದರ್ ಆಫ್ ಲೈಟ್, ಬೆಳಕಿನ ತಂದೆ ಎಂಬ ಹೆಸರು ಇರುವಂಥ ಇವನು ಏನು ಮಾಡ್ತಾನೆ, ಸೌಲನ ಮಗನಾದ ಇಷ್ಬೋಶೇತನು
ಇಷ್ಬೋಶೇತನು ಹೊಳೆ ಆಚೆಯಲ್ಲಿ ಮಹನೆಮಿಗೆ ಒಯ್ದು ಏನು ಮಾಡ್ತಾನೆ, ಹೌದು ಸೌಲನ ಮಕ್ಕಳು ಎಲ್ಲರೂ ಸತ್ತು ಹೋಗಿರ್ತಾರೆ, ಆದರೆ ಇವನು ಉಳಿದಿರ್ತಾನೆ. ಸೌಲನ ಮಗನಾದ ಇಷ್ಬೋಶೇತ್. ಇಷ್ಬೋಶೇತ್ ಅಂತ ಹೇಳಿದರೆ ಅವಮಾನದ ಮನುಷ್ಯ, ನಾಚಿಕೆಯ ಮನುಷ್ಯನು ಅಂತ ಹೇಳ್ಬಿಟ್ಟು ಒಂದು ರೀತಿಯಿಂದ ಅದು ನಿಜವಾಗಿತ್ತು. ಯಾಕಂತ ಹೇಳಿದ್ರೆ ಈಗ ಭಾಳ ಲೋನ್ಲಿಯಾಗಿ ಒಬ್ಬಂಟಿಗನಾಗಿ ಆಗಿಬಿಟ್ಟಿದ್ದಾನೆ ಇಷ್ಬೋಶೇತನು. ಆದ ಕಾರಣ ಈಗ ಅವನನ್ನು ಮಹನೇಮಿಗೆ ಕರ್ಕೊಂಡು ಹೋಗಿಬಿಟ್ಟು ಗಿಲ್ಯಾದ್, ಆಶೇರ್, ಇಜ್ರೇಲ್, ಎಫ್ರಾಯಿಮ್, ಬೆನ್ಯಮಿನ್ ಇವುಗಳ ಜನರ ಮೇಲೆಯೂ ಬೇರೆ ಎಲ್ಲ ಇಸ್ರಾಯೇಲರ ಮೇಲೆಯೂ ಅರಸನನ್ನಾಗಿ ಮಾಡಿಬಿಟ್ನು. ಮೆಜಾರಿಟಿ ಅರಸನಿಗೆ ಹೊಸ ಅರಸನು ಯಾರು? ಇಷ್ಬೋಶೇತನು. ಯಾಕಂದರೆ ಸೌಲನ ಸೇನಾಪತಿಯಾದಂಥ ಅಬ್ನೇರನು ಇವನನ್ನು ರಾಜನಾಗಿ ಮಾಡಿಬಿಟ್ಟಿರ್ತಾನೆ. ಆ ಕಡೆ ಒಂದು ಚಿಕ್ಕ ಗ್ರೂಪ್, ಒಂದು ಪಂಗಡದವರು ಯಹೂದ್ಯರು, ಯಹೂದ ಕುಲದವರು ಏನು ಮಾಡ್ತಾರೆ, ದಾವಿದನನ್ನು ಅರಸನನ್ನಾಗಿ. ಎರಡು ಒಂದೇ ದೇಶ, ಎರಡು ಭಾಗ ಇದ್ದ ಹಾಗೆ ಒಂದು ಕಡೆಯವರು ಮೆಜಾರಿಟಿ ಆಗಿರುವಂಥವರು ಇಷ್ಬೋಶೇತನನ್ನು, ಅಂದರೆ ಸೌಲನ ಮಗನಾಗಿರುವಂಥ ಇಷ್ಬೋಶೇತನನ್ನು ರಾಜನಾಗಿ ಮಾಡಿಬಿಟ್ಟಿರ್ತಾರೆ. ಈ ಕಡೆ ಯಹೂದ್ಯರು ದಾವಿದನನ್ನು ರಾಜರಾಗಿ ಮಾಡಿಬಿಟ್ಟಿರ್ತಾರೆ. ಸೌಲನ ಮಗನಾದ ಇಷ್ಬೋಶೇತನು 40 ವರ್ಷದವನಾದಾಗ ಇಸ್ರಾಯೇಲರನ್ನು ಆಳತೊಡಗಿ 2 ವರ್ಷ ರಾಜ್ಯಭಾರವನ್ನು ಮಾಡ್ತಾನೆ. ಆದರೆ ದಾವಿದನೇನು ಮಾಡ್ತಾನೆ, ಹೆಬ್ರೋನ್ನಲ್ಲಿ, ಹೆಬ್ರೋನ್ ಅಂತ ಹೇಳಿದ್ರೆ ಆಸನ ಅಥವಾ ಸಹವಾಸ, ಸಮಾಜ ಎಂಬ ಅರ್ಥವುಳ್ಳಂಥ ಹೆಬ್ರೋನ್ನಲ್ಲಿ ಯಹೂದ್ಯ ಅರಸನಾಗಿ 7.5 ವರ್ಷ ಆಳ್ವಿಕೆ ಮಾಡ್ತಾನೆ. 7.5 years. ಇಲ್ಲಿ 7.5 ವರ್ಷ, ಅಲ್ಲಿ 2 ವರ್ಷ ಇವನು ಆಳ್ವಿಕೆ ಮಾಡ್ತಾನೆ. ಅಷ್ಟರೊಳಗೆ ಏನಾಯಿತು, ಒಂದು ದಿವಸ ಏನಾಯ್ತಂದರೆ ಅಬ್ನೇರನು ಸೌಲನ ಮಗನಾದ ಇಷ್ಬೋಶೇತನ ಸೇವಕರು ಮಹನೇಮಿಗೆ ಹೊರಟು ಬಂದರು. ಅಲ್ಲಿ ನಡೆದಂಥ ಒಂದು ಘಟನೆ ಏನಾಯ್ತು ಅಂತ ಹೇಳಿದರೆ, 2 ಗ್ರೂಪ್ನವರು ಈಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಇಷ್ಬೋಶೇತನ ಕಡೆಯವರಾದ 12 ಮಂದಿ ಬೆನ್ಯಾಮೀನರು, ದಾವಿದನ ಸೇವಕರಲ್ಲಿ 12 ಮಂದಿಯು ಸಮಸಂಖ್ಯೆಯಾಗಿ ಹೊರಟು ಬಂದು ಅವರಲ್ಲಿ ಪ್ರತಿಯೊಬ್ಬರು ತನ್ನ ಎದುರಾಳಿಯ ತಲೆ ಹಿಡಿದು ಫೈಟ್ ಮಾಡ್ತಾರೆ. ಅವಾಗೇನಾಗ್ತದೆ, ಯುದ್ಧ ಸ್ಟಾರ್ಟ್ ಆಗಿಬಿಡ್ತದೆ. ಅಂದರೆ ದಾವಿದನ ಕಡೆಯವರಿಗೂ ಈಗ ಸೌಲನಿಲ್ಲ, ಅವನ ಪರವಾಗಿರುವಂಥ ಇಷ್ಬೋಶೇತನ ಕಡೆಯವರಿಗೂ ಯುದ್ಧ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಮೇಯ್ನಾಗಿ ಮುಖ್ಯವಾಗಿ ನೋಡಬೇಕಾದ್ರೆ ಸೌಲನ ಸೇನಾಪತಿಯಾಗಿರುವಂಥ ಅಬ್ನೇರನಿಗೂ ಮತ್ತು ದಾವಿದನಿಗೂ ದಾವಿದನ ಕಡೆಯವರಿಗೂ ಯುದ್ಧ ಸ್ಟಾರ್ಟ್ ಆಗ್ತದೆ. ಆಗ ಯುದ್ಧ ಸ್ಟಾರ್ಟ್ ಆದಾಗ ಏನಾಗ್ತದೆ, ಒಬ್ಬನು ವಿಚಿತ್ರವಾದಂಥ ಒಬ್ಬ ವ್ಯಕ್ತಿ ಅಸಹೇಲನು ಅಂತ ಹೇಳ್ಬಿಟ್ಟು ಒಬ್ಬನು ದಾವಿದನ ಕಡೆಯನ್ನು ಓಡಿಸ್ಕೊಂಡು ಬರ್ತಾನೆ. ಓಡಿಸ್ಕೊಂಡು ಬರುವಾಗ ನನ್ನನ್ನು ಬಿಟ್ಬಿಡು, ಸೌಲನ ಕಡೆ ವ್ಯಕ್ತಿ ಅಬ್ನೇರನನ್ನು ತಿರುಗಿ ನನ್ನನ್ನು ಬಿಟ್ಟು ಹೋಗು ಅಂತ ಹೇಳಿದಾಗ ಇವನು ಅಸಹೇಲನ ಏನು ಮಾಡ್ತಾನೆ, ಓಡಿ ಬಂದು ಅವನು ಕೊಲ್ಲಬೇಕಂತಿದ್ದಾಗ ಅಷ್ಟರೊಳಗೆ ಅಬ್ನೇರನು, ಸೌಲನ ಸೇನಾಪತಿಯಾದಂಥ ಅಬ್ನೇರನ ಏನು ಮಾಡಿಬಿಡ್ತಾನೆ, ಅವನನ್ನು ಇರಿದು ಬಿಡ್ತಾನೆ. ಬರ್ಜಿಯಿಂದ ಅವನು ಸತ್ತು ಹೋಗ್ತಾನೆ ರೀ. ಅದು ಒಂದು ಘಟನೆ. ಆದರೆ ಇವರು ಆ್ಯಕ್ಚುಲಿ 3 ಸಹೋದರಿರ್ತಾರೆ, ಯೋವಾಬನು, ಅಭಿಷೇಯನು ಮತ್ತು ಆಸಾಹೇಲನು ಅಂತ ಹೇಳ್ಬಿಟ್ಟು. ಅದರಲ್ಲಿ 3ನೇವನು ಸತ್ತು ಹೋಗ್ತಾನೆ. ಇನ್ನು 2 ಇರ್ತಾರೆ, ಯೋವಾಬನು ಮತ್ತು ಅಭಿಷೇಕ್. ಅವರೆಲ್ಲ ಮುಂದೆ ಬಂದಾಗ ಯುದ್ಧ ನಿಂತು ಹೋಗ್ತದೆ. ಯುದ್ಧ ನಿಂತಾಗ ಯಾರು ನಮ್ಮಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಲೆಕ್ಕಿಸಿದಾಗ ಅವಾಗ ಗೊತ್ತಾಗ್ತದೆ, ಹೌದು ಈ ಆಸಾಹೇಲನು ಸತ್ತು ಹೋದನು ಎಂಬುದಾಗಿ. ಮತ್ತು ದಾವಿದನ 19 ಮಂದಿ ಕೂಡ ಸೋಲ್ಜರ್ಸು ಸತ್ತು ಹೋದರು ಎಂಬುದು ಗೊತ್ತಾಗ್ತದೆ. ಹೀಗೆ 2 ಕಡೆ ಯುದ್ಧವಾದದ್ರಿಂದ ಇವ್ರ ಕಡೆ 19 ಜನರು ಸತ್ತೋಗಿರ್ತಾರೆ. ಆ ಕಡೆ ನೋಡುವಾಗ 350 ಮಂದಿ ಕೂಡ
ಬೆನ್ಯಾಮೀನರಲ್ಲಿ ಅಷ್ಟೊಂದು ಜನ ಸತ್ತಿರ್ತಾರೆ. ಇದೊಂದು ಶಾರ್ಟ್ ಚಿಕ್ಕ ಯುದ್ಧವಾಗಿರ್ತದೆ. 2ನೇ ಸಮುವೇಲ 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 2. And it came to pass after this that David inquired of the Lord, saying, Shall I go up into any of the cities of Judah? And the Lord said unto him, Go up. And David said, Whither shall I go up? And he said, Unto Hebron. So David went up thither, and his 2 wives also, Ahinoam the Jezreelitess, and Abigail Nabal's wife the Carmelite. And his men that were with him did David bring up, every man with his household, and they dwelt in the cities of Hebron. And the men of Judah came, and there they anointed David king over the house of Judah. And they told David, saying, that the men of Jabesh Gilead were they that buried Saul. And David sent messengers unto the men of Jabesh Gilead, and said unto them, Blessed be ye of the Lord, that ye have shewed this kindness unto your Lord, even unto Saul, and have buried him. And now the Lord shew kindness and truth unto you, and I also will require you this kindness, because ye have done this thing. Therefore now let your hands be strengthened, and be ye valiant, for your master Saul is dead, and also the house of Judah have anointed me king over them. But Abner the son of Ner, captain of Saul's host, took Ishbosheth the son of Saul, and brought him over to Mahanaim, and made him king over Gilead, and over the Ashurites, and over Jezreel, and over Ephraim, and over Benjamin, and over all Israel. Ishbosheth, Saul's son, was 40 years old when he began to reign over Israel, and reigned 2 years. But the house of Judah followed David. And the time that David was king in Hebron over the house of Judah was 7 years and 6 months. And Abner the son of Ner, and the servants of Ishbosheth the son of Saul, went out from Mahanaim to Gibeon. And Joab the son of Zeruiah, and the servants of David went out, and met together by the pool of Gibeon. And they sat down, the one on the one side of the pool, and the other on the other side of the pool. And Abner said to Joab, Let the young men now arise, and play before us. And Joab said, Let them arise. Then there arose and went over by number 12 of Benjamin, which pertained to Ishbosheth the son of Saul, and 12 of the servants of David. And they caught every one his fellow by the head, and thrust his sword in his fellow's side. So they fell down together. Wherefore that place was called Helkath Hazurim, which is in Gibeon. And there was a very sore battle that day, and Abner was beaten, and the men of Israel before the servants of David. And there were 3 sons of Zeruiah there, Joab, and Abishai, and Asahel. And Asahel was as light of foot as a wild roe. And Asahel pursued after Abner. And in going he turned not to the right nor to the left from following Abner. Then Abner looked behind him, and said, Art thou Asahel? And he answered, I am. And Abner said to him, Turn thee aside to thy right hand, or to thy left, and lay thee hold on one of the young men, and take thee his armor. But Asahel would not turn aside from following of him. And Abner said again to Asahel, Turn thee aside from following me. Wherefore should I smite thee to the ground? How then should I hold up my face to Joab thy brother? Howbeit he refused to turn aside. Wherefore Abner with the hinder end of the spear smote him under the 5th rib, that the spear came out behind him, and he fell down there, and died in the same place. And it came to pass that as many as came to the place where Asahel fell down and died stood still. Joab also and Abishai pursued after Abner, and the sun went down when they were come to the hill of Ammah, that lieth before Giah, by the way of the wilderness of Gibeon. And the children of Benjamin gathered themselves together after Abner, and became one troop, and stood on the top of an hill. Then Abner called to Joab, and said, Shall the sword devour forever? Knowest thou not that it will be bitterness in the latter end? How long shall it be then, ere thou bid the people return from following their brethren? And Joab said, As God liveth, unless thou hadst spoken, surely then in the morning the people had gone up every one from following his brother. So Joab blew a trumpet, and all the people stood still, and pursued after Israel no more, neither fought they any more. And Abner and his men walked all that night through the plain, and passed over Jordan, and went through all Bithron, and they came to Mahanaim.
And Joab returned from following Abner, and when he had gathered all the people together, there lacked of David's servants 19 men and Asahel. But the servants of David had smitten of Benjamin and of Abner's men, so that 360 men died. And they took up Asahel and buried him in the sepulchre of his father, which was in Bethlehem. And Joab and his men went all night, and they came to Hebron at break of day.